ಶ್ರೀ ಗರಣಿಲಿ ಸಿದ್ದಪ್ಪಾಜಿಯವರ ಪಾವಡದ ಕತೆ ಭಾಗವನ್ನು ಪ್ರಾರಂಭಿಸುತ್ತಾ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ ಅಂತೇಳಿ ಒಂದು ಕಾರ್ಯಕ್ರಮವನ್ನ ಮುಂದುವರಿಸೋಣ. ಗಜಮುಖನೆ ಗರ್ವ ಶ್ರೀ ಗಣನಾಥ ಗಜಮುಖನೆ ಗರ್ವ ಶ್ರೀ ಗಣನಾಥ ಇಲಿಯ ವಾಹನವ ನೀರಿ ತ್ರಿಲೋಕ ಸಂಚರಿಸ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ ವಿದ್ಯದಾಯಕ ಕುಡಿಯನಿಗೆ ಮತಿಯ ನಿನ್ನ ಪಾದ ಚರಣಗಳಿಗೆ ಮೊದಲು ಶರಣಯ್ಯ ಶರಣಯ್ಯ ಗರಳಪುರದ ವಾಸ ಚುಕ್ಕ ಭೋಜನದ ಒಡೆಯ ವಿಸಪ್ರಾಜಿಗೆ ಮನ್ನ ಒಳರೋಗಕ್ಕೆ ಗಂಡನಾದ ನಡುಗಾಡು ನಂಜುಂಡೇಶ್ವರನ ಪಾದರವಿಂದಕ್ಕೆ ಶರಣೋ ಆದಿಗುರುವಿಗೆ ಶರಣು ಅನಾದಿ ಗುರುವಿಗೆ ಶರಣು ಹೆತ್ತವರ ಪಾದಕ್ಕೆ ಶರಣು ನನ್ನ ಹೆತ್ತು ಒತ್ತಂತ ತಂದೆ ತಾಯಿಗಳ ಪಾದರವಿಂದಕ್ಕೆ ಶರಣೆಂದೆನುತ್ತ ವಿದ್ಯವನ್ನ ಕಲಿಸಿಕೊಟ್ಟಿರತಕ್ಕಂಥ ಮೈಸೂರು ಪಡುವಾರಳ್ಳಿ ತಂಬೂರಿ ಶಿವಣ್ಣನವರ ಪಾದರವಿಂದಕ್ಕೆ ಶರಣೆಂದೆನುತ್ತ ಬಿಳಿಕೆರೆ ಹಳೆಬೀಡು ಬಸವರಾಜನ ಪಾದರವಿಂದವರು ನೆನೆಯುತ್ತ ವರ್ಕೋಡು ಸುಬ್ಬಯ್ಯನವ್ರ ಪಾದಕ್ಕೆ ಶರಣು ಶರಣೋ ಶರಣಯ್ಯ ಶಂಕರ ಬಾರಿಯ ಕಂಡಾಯವಂತೆ ಬಸವನ ಪರಿಮೇಳವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ಮಾಡು ಮೂಲೋಕದ ಗಂಡ ಭೂಲೋಕದ ಗಂಡ ತುದಿ ಮುಚ್ಚಿದ ಗಂಡ ಅಪ್ಪಾಜಿ ನನ್ನ ಗುರುವು ಧರ್ಮಗುರು ನನ್ನಪ್ಪ ಮಂಡ್ಯದ ಲಿಂಗಯ್ಯ ಕಂದಾಯದ ಒಡೆಯ ಮಂಡ್ಯದ ಲಿಂಗಯ್ಯ ಗುರುವೇ ನಾವು ಹೋಗುವ ಕೂಗು ನಿಮ್ಮ ಪಾದ ಗುರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ
ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಹರಳೆ ಹಂಪಾಪುರ ನಿರ್ಲೆ ಶಾಲೆ ಗ್ರಾಮ ಎಡಂಬರೆಯ ಚಂದಗಾಲು ಕಾವೇರಿ ಬಂದಂತ ನದಿಯ ಪಕ್ಕದ ಕೆಳಗೆ ಕುಳಿತಿರುವ ನಲ್ಲಪ್ಪ ಒಪ್ಪಡಿಯ ಕೈಲಾಸ ಇಡಗಣರ ಚಪ್ಪಾಜಿ ಹಿರಿಯ ಚನ್ನಾಗಮ್ಮ ನನ್ನ ತೋಪಿನ ದೊಡ್ಡಮ್ಮ ಬಡಿವಾಳ ಮಾಚಯ್ಯ ನನ್ನ ಮಂಟೇದ ಲಿಂಗಯ್ಯ ಗುರುವೇ ನಾವು ಹೋಗುವ ನಿಮ್ಮ ಪಾದಗಳು ಆಗಲ್ಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗವು ಹೆಚ್ಚು ಮುಡ್ಕೋ ಕಲಿಯುಗವು ಹೆಚ್ಚು ಮುಡ್ತು ಕಾಲಿ ಜ್ಞಾನ ಬರುತ್ತೈತೆ ಪರಮಾನಂದಲಿ ಎಲ್ಲ ನನ್ನ ಕಣ್ಣಿನಿಂದ ನೋಡಲಾರೆ ಕರ್ಣದಲ್ಲಿ ಕೇಳಲಾರೆ ಅಂತೇಳಿ ನನ್ನಪ್ಪ ಮಂಡ್ಯದಲ್ಲಿ ಆಲಮಂದವನ ಹಟ್ಟಿ ಗುರುಬೇಗೌಡರ ಮನೆಯ 16 ವೈಕಣದ ಗಟ್ಟಿಯ ಹಟ್ಟಿಯವರೆಗೆ ಒಳಗಿರುವ ನನ್ನಪ್ಪ ಮಂಡ್ಯದಲ್ಲಿ ಗಯ್ಯ ಕಂದಾಯದ ಒಡೆಯ ಸ್ವಾಮಿ 6 3 9ಗಳಿಗೆ ಜೋಲುಗೆ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇವ ಗುರುಲಿಂಗಯ್ಯ ದಯ ಮಾಡು ಪರಪರ ವಸ್ತು ಪಾವನ ಮೂರುತಿ ಅಲ್ಲಮ ಪ್ರಭು ಅಖಂಡ ಸ್ವರೂಪ ಪರಂಜ್ಯೋತಿ ನನ್ನಪ್ಪ ಮಂಡ್ಯದಲ್ಲಿಂಗಯ್ಯ ಹೌದು ದರೆಗೆ ಏಳುಗಿರಿಕೆ ಹುಟ್ಟುದಕ್ಕೋಸ್ಕರವಾಗಿ ದರೆಗೆ ದೊಡ್ಡವರು ಅಂತೇಳಿ ಹೆಸರನ್ನ ಪಡ್ಕೊಂಡು ತ್ರೇತಾಯಿಗ ತ್ರೇತಾಯಿಗ ದ್ವಾಪರಾಯಿಗ ಸತ್ಯಯುಗವನ್ನ ಕಳ್ಕೊಂಡು ಈ ಕಲಿಯುಗದಲ್ಲಿ ಧರ್ಮಗುರು ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯ ಅಂತೇಳಿ ಹೆಸರನ್ನ ಪಡ್ಕೊಂಡು ಹಲವಾರು ಕ್ಷೇತ್ರವನ್ನ ಸೇರಿ ಬರ್ತಕ್ಕಂಥ ಭಕ್ತಾದಿಗಳನ್ನ ಪಡ್ಕೊಂಡು ಶಿಶುಮಕ್ಕಳಾಗಿ ಪಡ್ಕೊಂಡು ಈ ಕಡೆ ಕಲ್ಯಾಣ ಪಟ್ಟಣದಲ್ಲಿರತಕ್ಕಂಥ ನಂದಿ ಬಸವಣ್ಣನವರ ಸತ್ಯವನ್ನು ನೋಡಿಕೊಂಡು ಅವರು ಮಡದಿಯಾಗಿರ್ತಕ್ಕಂಥ ಸತ್ಯವಂತೆ ನೀಲಾಂಬಿಕೆ ಸತ್ಯವನ್ನು ನೋಡಿಕೊಂಡು ಗಾಳಿಗರ ಮಕ್ಕಳಾಗಿರ್ತಕ್ಕಂಥ ಕಿಡಿಗಣ್ಣ ರಾಚಪ್ಪಾಜಿ ಹಿರಿ ಚೆನ್ನಾಜಮ್ಮ ಈ ಕಡೆ ಕಾಗಿನೆಲೆ ಗ್ರಾಮದ ಬಸಪ್ಪಾಜಿ ಅರಸಮಗಳಾಗಿರ್ತಕ್ಕಂಥ ಜಗನ್ಮಾತೆ ದೊಡ್ಡಮ್ಮನವ್ರನ್ನ ಪಡ್ಕೊಂಡು ಹೊನ್ನಯ್ಯ ಚೆನ್ನಯ್ಯನವ್ರನ್ನ ಪಡ್ಕೊಂಡು ಮಡಿವಾಳ ಮಾಚಪ್ಪನವ್ರನ್ನೆಲ್ಲ ಪಡ್ಕೊಂಡು ಸ್ವಾಮಿ ಪರಂಜ್ಯೋತಿ ಮಂಡ್ಯದ ಲಿಂಗಯ್ಯ ಜಾತಿಯೊಳಗೆ ಬ್ರಹ್ಮ ಜಾತಿ ವಿಶ್ವಕರ್ಮದ ಪಂಚವಾಳವರ ಹೊಟ್ಟೆ ಒಳಗಡೆ ಹುಟ್ಟಿರತಕ್ಕಂಥ ಮಾರಲ್ಲಿ ಮುದ್ದೋಜಿ ಮಗನಾಗಿರ್ತಕ್ಕಂಥ 7ನೇ ಮಗ ಇಳೆ ಕೆಂಪಚಾರಿಯನ್ನ ಕರೆತಂದು ಅವನಿಗೆ 14 ವರ್ಷಗಳ ಕಾಲ ಹಾವು ಚೋಳುಗಳ ಮಧ್ಯದಲ್ಲಿ ಕಾಳಿಂಗನ ಗವಿಯಲ್ಲಿ ಸೆರೆವಾರಸದಲ್ಲಿ ಇರಿಸಿ ಆ ಶಿಶುಮಗನನ್ನ ಪಡ್ಕೊಂಡು ಸಿತ್ತೂರಿಗೆಲ್ಲ ಅತಿ ಮುದ್ದು ಗಣನೀಲಿ ಸಿದ್ದಪ್ಪಾಜಿ ಅಂತ ಹೇಳಿ ನಾಮಕರಣವನ್ನು ಮಾಡಿರತಕ್ಕಂಥ ಈ ಗಣನೀಲಿ ಸಿದ್ದಪ್ಪಾಜಿಯವರ ಪಾವಾಡವನ್ನ ಕೇಳತಕ್ಕಂತ ಎಲ್ಲ ಪ್ರೇಕ್ಷಕರಿಗೆ ಕೇಳಗರ ಅಮೃತಾಸ್ತಕ್ಕೆ ಮೈಸೂರು ಹಿನ್ಕಲ್ ಮಹಾದೇವ ಸ್ವಾಮಿ ಜಾನಪದ ಕಲತಲದಿಂದ ಒಂದು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ನಾವು ಹತ್ತು ಕಂಡವರಲ್ಲ ಅತ್ಯಂತ ವಿದ್ಯವನ್ನು ಕಂಡಿರ್ತಕ್ಕಂಥವ್ರು ನಾವು ಮೊದಲೇ ಅಲ್ಲ ಈ ಪುಟ್ಟ ಕಲಾವಿದರಲ್ಲಿ ಏನಾದ್ರು ತಪ್ಪು ನೆಪ್ಪು ಅಂತಕ್ಕಂಥದ್ದು ಏನಾದ್ರು ಬಂದ್ರೆ ನಿಮ್ಮ ಮಕ್ಕಳುಗಳು ತಪ್ಪು ಮಾಡಿದಾಗ ಯಾವ ರೀತಿಯಾಗಿ ಒಂದು ಕ್ಷಮೆ ಯಾಚಿಸ್ತಿರೋ ಅದೇ ರೀತಿಯಲ್ಲಿ ಈ ಕಥಾಭಾಗದಲ್ಲಿ ತಪ್ಪು ನೆಪ್ಪು ಬಂದ್ರೆ ನಿಮ್ಮ ಪಾದಕ್ಕೆ ಹಾಕೊಂಡು ಮನ್ನಿಸಬೇಕು ಅಂತ ಹೇಳಿ ಈ ಕಥಾಭಾಗವನ್ನ ಮುಂದುವರಿಸೋಣ. ಸ್ವಾಮಿ ಗಣನೀಲಿ ಸಿದ್ದಪ್ಪಾಜಿ ಅವರ ಬರಮಾಡಬೇಕು ಅಂತ ಹೇಳಿ ರಾಜಬೇಗೌಡನ ಪುರದಲ್ಲಿ ಆ ಪರಂಜ್ಯೋತಿ ಮಂಡ್ಯದಲ್ಲಿಂಗೆ ಹಗ್ಗದ ಮಂಚದ ಮೇಲೆ ಕುಳಿತುಕೊಂಡು ಆ ಸಿದ್ದಪ್ಪಾಜಿ ಅವರನ್ನು ಯಾವ ರೀತಿಯಾಗಿ ಬರಮಾಡ್ತಿದ್ದಾರೆ. ನನ್ನ ಆಚಾರ್ಯ ಮಗನೇ ಬಾರೋ, ನನ್ನ ಆಸಿನಲ್ಲಿ
ಸಿದ್ದಯ್ಯ ಸ್ವಾಮಿ ಬನ್ನಿ ಆಚಾರ್ಯ ಮಗನೇ ಆಯ್ಸಿನಲ್ಲಿ ಪ್ರವೀಣ ಭಾರತ್ ಪಟ್ಟಂಗ ನೀನೆ ಸಿದ್ದಪ್ಪಾಜಿ ಗುರುಗಳು ಹೋಗಿದ ಕೂಗನ್ನ ಲಾಯಲಾಸಿ ಕೇಳುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪವನ ಗಿದ್ದಯ್ಯ ನೀವೇ ಪುಣ್ಯ ಗಣನೀಲಿ ಸಿದ್ದಪ್ಪಾಜಿಯವರು ಈ ಪ್ರಕಾರವಾಗಿ ಹಾವು ಚೋಳಗಳು ಗೊತ್ತ ಗೋಸುಂಬಿಗಳ ಜೊತೆಯಲ್ಲಿ ಹಾಟವನ್ನು ಹಾಡ್ತಾ ಕಾಲವನ್ನ ಕಳೀತಾರೆ. ಆಗ ದರೆಗೆ ದೊಡ್ಡವರು ಕೂಗದಂತ ಕೂಗನ್ನ ಲಾಲಾಯಿಸಿ ಕೇಳಿಕೊಂಡು ಅಲ್ಲ ನನ್ನ ಗುರುಗಳನ್ನು ನನ್ನ ಯಾತಕ್ಕೋಸ್ಕರ ಕೂಗ್ತಿದ್ದಾರಲ್ಲ, ಯಾತಕ್ಕೋಸ್ಕರ ಸ್ವಾಮಿ? ಗುರುವಿನ ಬಳಿಗೆ ನಾನು ಹೋಗ್ಬೇಕು ಅಂದ್ರೆ ಬಹಳ ಮಡಿಯಾಗಿ ಹೋಗ್ಬೇಕು. ಮಡಿ ಅಂದ್ರೆ ಮಡಿ ಅಂತ ಅಂದ್ರೆ ಸ್ನಾನ ಮಡಿಗಳನ್ನು ಮಾಡಿ ಹಾಲು ಸ್ನಾನವನ್ನು ಮಾಡಿ ನಿಂದು ಮಡಿಗಳನ್ನು ಉಟ್ಟುಕೊಂಡು ಹೌದು ಎಳಗಾಗಿ ಎಸದದ್ದು ಸುಳುಗಾಗಿ ಮುಸುಕಿಟ್ಟ ಅಂತ ಹೇಳಿ ಕೊರಳು ತುಂಬಾ ರುದ್ರಾಕ್ಷಿ ಅಣಿಯಲ್ಲಿ ವಿಭೂತಿಯನ್ನು ಧರಿಸಿಕೊಂಡು ಕಾವಿ ವಸ್ತ್ರವನ್ನು ಧರಿಸಿಕೊಂಡು ಹುಲಿ ಚರ್ಮವನ್ನು ತೊಟ್ಟುಕೊಂಡು ಎಡಗಡೆ ಕಂಡಾಯ ಬಲಗಾಡೆ ಬೆಳ್ಳಿ ಬೆತ್ತ ಬೆಳ್ಳಿ ತ್ರಿಶೂಲ ಮುತ್ತಿನ ಜೋಳಿಗೆ ತೆಗೆದು ಮುಂಗೈನಲ್ಲಿ ಹಿಡ್ಕೊಂಡು ಆ ಗಣನೀಲಿ ಸಿದ್ದಪ್ಪಾಜಿಯವರು ದರೆಗೆ ದೊಡ್ಡವರ ಬಳಿಗೆ ಬರಬೇಕು ಅಂತ ಹೇಳಿ ಬರುತ್ತಿದ್ದಾರೆ. ಹೌದು ಇದೇ ಪ್ರಕಾರವಾಗಿ ಯಾರ್ಯಾರು ಸೋಮವಾರ ಶುಕ್ರವಾರ ಮನೆ ಕೋಣಗಳ ಬೆಳಿಗ್ಗೆ ಗೂಡಿಸಿ ತಾರಿಸಿ ಗಂಧದ ಕಡ್ಡಿ ಕಸಿ ಯಾರ್ಯಾರು ಕರವೆತ್ತಿ ಕೈ ಮುಗಿತಾರೋ ಹೌದು ಅಂತವ್ರ ಮನೆಗೆ ಬೇಡದಂತ ವರವನ್ನ ಕೊಡ್ತಕ್ಕಂಥವ್ರು ಗಣನೀಲಿ ಸಿದ್ದಪ್ಪಾಜಿಯವರು ನಂಬಿದವರ ಮನೆಯೊಳಗೆ ತುಂಬಿ ತುಳುಕಾಡ್ತಕ್ಕಂಥವ್ರು ಅಂತಾರೆ. ಹೌದು ಆಗ ದೇವರು ಅಂದ್ರೆ ಎಷ್ಟು ಭಯ ಭಕ್ತಿ ಇತ್ತು, ಹೇಗೆ ತುಂಬಾ ಭಯ ಭಕ್ತಿ ಇತ್ತು. ಮಡಿಯಿಂದ ಪೂಜಿಸ್ತಿದ್ರು, ಎಷ್ಟು ಜನ ಪೂಜಿಸ್ತಿದ್ರು ಅಂದ್ರೆ ಸದ್ಭಕ್ತಿಯಿಂದ ಎರಡು ಕೈನ ಜೋಡಿಸಿ ಹಿಂಗ್ ಕೈ ಮುಗಿತಿದ್ರು. ಆಗ ಸತ್ಯದ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಹೆಂಗ್ ಮುಗಿತಾರೆ ಅಂದ್ರೆ ಕಲಿಯುಗದಲ್ಲಿ ಹೆಂಗ್ ಮುಗಿತಾರೆ, ಕಲಿಯುಗದಲ್ಲಿ ಹೆಂಗ್ ಮುಗಿತಾರೆ ಅಂದ್ರೆ ದೇವ್ರೇ ಕಾಪಾಡಪ್ಪ ಅಂದ್ಬಿಟ್ಟು ಅಂದ್ರೆ ಮುಗಿದೋಯ್ತ. ದೇವಸ್ಥಾನ ಮುಂಚೆ ಹೋಗ್ಬಿಟ್ಟು ಒಂದ್ ಪ್ಲೇನ್ ಕಿಸ್ ಕೊಟ್ಬಿಡು, ಇತ್ತಗೊಂದ್ ಕೆನ್ನೆ ಕೊಡ್ಕೋ ಇತ್ತಗೊಂದ್ ಕೆನ್ನೆ ಕೊಡ್ಕೋ ಹಿಂಗಂದ್ರೆ ನೋಡಪ್ಪ ಮುಗಿದೋಯ್ತ. ಮುಗಿದಾಯ್ತು ದೇವ್ರ ಜ್ಞಾನ. ಅದ್ರಲ್ಲೂ ದೇವ್ರು ಅವಾಗ ಹೆಂಗ್ ಬತ್ತಿತ್ತು ಅಂದ್ರೆ ಹೇಗೆ ಜ್ಞಾನ ಮಾಡಿದ್ರೆ ಪ್ರತ್ಯಕ್ಷ ಆಗ್ಬಿಡ್ತಿತ್ತು ದೇವ್ರು. ಹೌದು ಈಗ್ಲೂ ಪ್ರತ್ಯಕ್ಷ ಆಗದೆ. ಯಾವಾಗಪ್ಪ? ಅದ್ರಲ್ಲೂ ಗಂಡಸ್ರು ಮೈ ಮೇಲೆ ಜಾಸ್ತಿ ದೇವ್ರು. ಈಗ ಯಾವ ಟೈಮಲ್ಲಿ? 6 ಗಂಟೆ ಮೇಲೆ 10:30 ಒಳಗಡೆ ಹೆಂಗ್ ವಾಲಾಡ್ಕ ಬರ್ತದೆ ಅಂದ್ರೆ ಹೇಗೆ ಕುಡಿಯಕ್ ಮುಂಚೆ ಅಳ್ಳರ್ಸೋ 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 ಬಾಡಿನ ಇದಕ್ಕೆ ಮುಖ್ಯ ನಲ್ಲ ಕೆಳಗೆ ಅಳ್ಳರ್ಸೋ ಅಳ್ಳರ್ಸೋ ಅಳ್ಳರ್ಸೋ. ಕುತ್ಕಪ್ಪ ನೀನ್ ಅಳ್ಳಾಡ್ಬೇಡ ಭದ್ರ ಕುತ್ಕಾಯ್. ಹಂಗೆ ದೇವ್ರು ಅಂದ್ರೆ ಸದ್ಭಕ್ತಿ ಇತ್ತವಾಗ ಇತ್ತೀಚೆಗೆ ಸ್ವಲ್ಪ ಕೆಟ್ಟೋಗದೆ. ಯಾಕೆ? ಯಾಕೆಂದ್ರೆ ದೇವ್ರನ್ನ ಹೋಲಿಸ್ಕೋಬೇಕು ಅಂದ್ರೆ ಆಗ ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಿದ್ರು ಗೊತ್ತಾ? ಏನ್ ಮಾಡ್ತಿದ್ರಪ್ಪ? ಬೆಳಿಗ್ಗೆ ಹೊತ್ನಂತೆ ಎದ್ದು ಗೂಡಿಸಿ ತಾರಿಸಿ ತೊಪ್ನಿ ರಿಕ್ಕಿ ಚುಕ್ಕಿ ಇಟ್ಟು ರಂಗಾ ನೀನ್ ಒಲಿ ಅಂದ್ಬಿಟ್ಟು ರಂಗೋಲಿ ಬಿಡ್ತಿದ್ರು ನಮ್ಮ ಹೆಣ್ಮಕ್ಳಾಗ. ಹೌದು. ಈಗ ಯಾರಪ್ಪ ಬಿಟ್ಟರು? ಯಾರು ಬಿಡ್ತಾರೆ? ಏನ್ ಎದಳದೆ 7:45 ಆಯ್ತದೆ, ಏನ್ ಜೊಲ್ಲರಿತಿದ್ರು ಜ್ಞಾನ ಇರಂಗಿಲ್ಲ. ಏನ್ ಬಕೆಟ್ ಅಲ್ಲಿ ನೀರ ತಂದ್ಬಿಟ್ಟು ಅತ್ತಗೊಂದ್ ಚೊಂಬು ಇತ್ತಗೊಂದ್ ಚೊಂಬ ಎರ್ಚ್ಬಿಟ್ಟು ಬರ್ಲಿಡ್ಕ ಕದರಾಡ್ಬಿಟ್ಟು ಸ್ಟೈಲ್ ಆಗೊಂದ್ ಬಳಪ ಹಿಡ್ಕೊಂಡ್ ನಾಮ ಹೊಡಿತಾರೆ. ಈಗ ನಾಮ ಅಂದ್ರೆ ಅಂತಿಂತ ನಾಮ ಅಲ್ಲ. ಯಾವ್ದು ನಾಮಪ್ಪ? ನಕ್ಷತ್ರ ಬಿಟ್ಬಿಟ್ರು ಮುಗೀತು. ಇತ್ತಗೊಂದ್ ನಾಮ ಅತ್ತಗೊಂದ್ ನಾಮ ಹಾಕ್ಬಿಟ್ಟು ನಾಮ ನೋಡ್ಕೊಂಡ್ ಹೋದವ್ರಿಗೆಲ್ಲ ಸಂದ್ಗಂಟ ಪಂಗನಾಮ ಗ್ಯಾರಂಟಿ. ಹೌದು. ರಂಗ ನೀನ್ ಒಲಿ ಅಂದ್ಬಿಟ್ಟು ರಂಗೋಲಿ ಬಿಟ್ರೆ ಎಷ್ಟು ಚೆನ್ನಾಗಿರ್ತದೆ. ಹೌದು. ರಂಗೋಲಿ ನೋಡ್ಕೊಂಡ್ ಒಂದಿನ ಹೋಗಿ ನಾಮ ನೋಡ್ಕೊಂಡ್ ಒಂದಿನ ಹೋಗಿ ಅದರ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ, ಅನುಭವ ಗೊತ್ತಾಯ್ತದೆ. ಹಂಗ ದೇವ್ರು ಅಂದ್ರೆ ತುಂಬಾ ನಿಷ್ಠೆ ನಿಯಮದಿಂದ ಪಾಲನೆ ಮಾಡ್ತಿದ್ರು. ಹೌದು. ಅದ್ರಲ್ಲೂ ಗಣಪತಿ ಹಬ್ಬ ಮಾಡ್ತಾರ ನೋಡಿ, ಗಣೇಶನ್ ಕೂರಿಸ್ಬೇಕಾದ್ರೆ ಎಂತ ನಿಷ್ಠೆ ನಿಯಮದಿಂದ ಕೂರಿಸ್ತಾರೆ, ಭಕ್ತಿಯಿಂದ ಕೂರಿಸ್ತಾರೆ. ಸಂತೋಷ ಬುಡ ದಿನ ಅದ್ ಯಾವ ಮೊಲ್ಲಾಗ್ರಾಮ್ ಇಟ್ಕೊಂಡದ ಕಾಣಿ ಒಟ್ಟ. ಏನ್ ಗಣಪತಪ್ಪನ್ ಮುಂಚರಿ ಕುಣಿತಾರೆ ಅಕ್ಕ ನಿನ್ ಮಗಳು ನನ್ಗೆ ಚಿಕ್ಕಳಾಗಲ್ವಾ, ಪಕ್ಕದ ಮನೆ ಪದ್ಮ ನನ್ಗೆ ಜೋಡಿ ಆಗಲ್ವಾ 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 ಇಂತಿಂತ ಸಾಂಗ್ಗಳೀಗ. ಹೌದು. ಆಗ ಗಣಪತಪ್ಪ ಅಂದ್ರೆ ಎಂತ ದೇವ್ರು ಅಂದ್ರೆ ತುಂಬಾ ಭಕ್ತಿಯಿಂದ ಕೂರ್ಸ್ಬೇಕಾದ್ರೆ ಭಕ್ತಿ ಇರ್ತದೆ, ಎಲ್ಲಾ ಭಕ್ತಿ ಇರ್ತದೆ. ಬುಡ ದಿನ ಬರದೇರ ಗಾಳಿಗಳೆಲ್ಲ ಬಂದ್ಬಿಡ್ತಾವ ಅಲ್ಲಿಗೆ. ಇವಾಗ ಯಾವ್ದಪ್ಪ ಅದು? ಅದ್ರಲ್ಲಿ ನೋಡ್ಬೇಕು, ಏನ್ ತುಂಬಾ ಎಣ್ಣೆಯ ಕುಡಿದ್ಬಿಟ್ಟು ಟ್ರ್ಯಾಕ್ಟರ್ ಮೇಲೆ ಗಣಪತಿಯ ಕಟ್ಬಿಟ್ಟು ಮಕ್ಕೆಲ್ಲ ಬಣ್ಣ ಬಡ್ಕೊಂಡ್ ಕುಣಿದು ಕುಣಿ ಕುಣಿ ಅಂತಾರೆ. ಅವ್ರ ಅಪ್ಪ ಬತ್ತಿದ್ರು ಜ್ಞಾನ ಇರಂಗಿಲ್ಲ. ಅವ್ರ ಅಪ್ಪಂದ್ರು ಬಾಗುರು ಡ್ಯಾನ್ಸ್ ಆಡಿ ಬಾಗುರು ಅಂತಾರ. ಅವ್ರ ಅಪ್ಪನ್ನೇ ಕರೀತಾರೆ.
ಅಲ್ವಪ್ಪ? ಹೌದು. ಅವ್ರವ್ವ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ, ತಾಯಿ ನನ್ ಮಗಂಗ್ ನೋಡು ದೇವ್ರು ಅಂದ್ರೆ ಎಷ್ಟ್ ಭಕ್ತಿ ನೋಡಮಿ ಅಂತಾಳೆ. ಒಂದ್ ತಿಂಗಳಾಯ್ತು ಗಣಪತಿ ಕುಣಿಸಿ ಮನೆಗೆ ಬಂದಿಲ್ಲ. ಭಕ್ತಿ ಎಲ್ಲಿಂದ ಉಕ್ತಾದೆ ಅಂತ ಅವ್ರ ಅವಂಗ್ ಗೊತ್ತಿಲ್ಲ ಪಾಪ. ಹಂಗೆ ನಿಷ್ಠೆ ನಿಯಮ. ದೇವ್ರು ಅಂದ್ರೆ ಯಾರು ನಮಗೆ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು, ಯಾರಪ್ಪ? ಜನ್ಮ ನೀಡಿದಂತ ತಂದೆ ತಾಯಿಗಳು ನಮಗ ದೇವ್ರು. ಹೌದು. ಮುಖ್ಯವಾಗಿ ನಾವು ಅವ್ರ ಕೈ ಮುಗಿಬೇಕು. ಇಷ್ಟು ಪುಟ್ಟದಾದಂತ ದೇಹ ಇಷ್ಟು ದೊಡ್ಡದಾಗಿದೆ ಅಂದ್ರೆ ತಂದೆ ಜನ್ಮ ನೀಡಲಿಲ್ಲ ಅಂದ್ರೆ, ತಾಯಿ ಹೆತ್ತು ಹೊತ್ತು ಸಾಕ್ಲಿಲ್ಲ ಅಂದಿದ್ರೆ, ಹಾಗೆ ನಮ್ಮ ಪುಟ್ಟಮಾದಮ್ಮವ್ರ ಮಕ್ಕಳು ಸದಾ ದೊಡ್ಡವರಾಗಿ ಬೆಳೆದವ್ರೆ. ಹೌದು. ತಾಯಿ ಎತ್ತು ಹೊತ್ತು ಸಾಕಿ ಬೆಳೆಸ್ಲಿಲ್ಲ ಅಂದ್ರೆ ಇಷ್ಟು ಪುಟ್ಟದಾದ ದೇಹ ದೊಡ್ಡದಾಗ್ಲಿಕ್ಕೆ ಸಾಧ್ಯವಾಗಲ್ಲ. ಹೌದು. ಅದಕ್ಕೆ ಪುಣ್ಯಾತ್ಮ ಒಬ್ಬ ಕಣ್ಗೆಣ್ಣೆ ಬಿಟ್ಕೊಂಡು ಒಂದು ಸಾಹಿತ್ಯ ಬರೆದವ್ ನೋಡ್ಬೇಕು. ಹೇಗಪ್ಪ? ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು, ಕಣ್ಣಿಗೆ ಕಾಣುವ ದೇವರು. ತಾಯಿ ಇಲ್ಲದೆ ಏನಿಲ್ಲ, ತಂದೆ ಇಲ್ಲದ ಬದುಕಿಲ್ಲ. ತಾಯಿ ಇಲ್ಲದೆ ಏನಿಲ್ಲ, ತಂದೆ ಇಲ್ಲದ ಬದುಕಿಲ್ಲ. ಎಷ್ಟು ಚೆನ್ನಾಗಿ ಬರ್ದಾರ ನೋಡಿ ಸಾಹಿತ್ಯ. ತಾಯಿ ತಂದೆ ಇಬ್ರು ಕಣ್ಣು ಕಾಣ ದೇವ್ರು, ತಾಯಿ ಇಲ್ಲದೆ ಏನಿಲ್ಲ, ತಂದೆ ಇಲ್ಲದ ಬದುಕಿಲ್ಲ ಅಂತ ಪುಣ್ಯಾತ್ಮ ಒಬ್ಬ ಆಗಿನ ಕಾಲದಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕ ಬರ್ದವನ್ ಸಾಹಿತ್ಯ. ಹೌದು. ಈಗಿನ ಕಾಲದಲ್ಲಿ ಒಬ್ಬ ಹೊಟ್ಟೆ ತುಂಬಾ ಎಣ್ಣೆ ಬಿಟ್ಕ ಬರ್ದವ್ ನೋಡ್ಬೇಕು. ಹೇಗೆ? ಅಮ್ಮ ಲೂಜ, ಅಪ್ಪ ಲೂಜ, ನಾನು ಲೂಜ, ನೀನು ಲೂಜ, ಅದು ಸರಿ ಇದು ಸರಿ. ಯಾವ್ದಪ್ಪ ಸರಿ? ಅಪ್ಪ ಲೂಜ, ಅಮ್ಮ ಲೂಜ, ನಾನು ಲೂಜ, ನೀನು ಲೂಜ, ಅದು ಸರಿ ಇದು ಸರಿ ಅಂದ್ರೆ ಬರ್ದ್ರವ್ನು ಎಂತ ಲೂಜ್ ಇರಬೇಕು? ದೊಡ್ಡ ಲೂಸ್ ಅವನು. ದೊಡ್ಡ ಲೂಜ್ ಅನ್ನಂಗದೆ. ಹಂಗೆ ದೇವ್ರು ಅಂದ್ರೆ ನಾವು ತುಂಬಾ ಗೌರವ ಕೊಡ್ಬೇಕಾಗಿರೋದು. ಭೂಮಿ ತಾಯಿ ನಮಗ ದೇವ್ರು, ಆಕಾಶ ನಮಗ ದೇವ್ರು, ಉಸಿರಾಡ್ತಕ್ಕಂತ ಗಾಳಿ ನಮಗ ದೇವ್ರು, ಹೌದು, ತಿಂತಕ್ಕಂತ ಆಹಾರ ನಮಗ ದೇವ್ರು, ಕುಡಿತಕ್ಕಂತ ನೀರು ನಮಗ ದೇವ್ರು, ಕಾಯಕವೇ ಕೈಲಾಸ ನಮಗ ದೇವ್ರು ಅಂತ. ಅಲ್ಲದವರ ಸಂಘ ಮಾಡಿ ಹಡವಿಯ ಪಾಲಾಗುವುದಕ್ಕಿಂತ ಬಲ್ಲವರ ಸಂಘ ಮಾಡಿ ಬೆಲ್ಲದಂತೆ ಬದುಕುವುದು ಲೇಸು ಅಂತ. ಹೌದು. ನಮ್ ಜೀವನ ಯಾವತ್ತಿದ್ರು ಬೆಲ್ಲದಂತೆ ಬದುಕಬೇಕು, ಸಿಹಿಯಾಗಿರ್ಬೇಕು, ಕಹಿ ಆಗ್ಬಾರ್ದು ಅಂತಾರೆ. ಹೌದು. ಹಾಗೆ ಭಗವಂತನ ನಿಯಮವನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಇವತ್ತು ಕಥಾಭಾಗವನ್ನ ಮುಂದುವರಿಸೋಣ. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡುವಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಲಿಂಗಪ್ಪ ನೀವೇ ಬನ್ನಿಯೋ. ಗುರುಗಳು ಕೂಗಿದ ಕೂಗ ಲಾಲಾಯಿಸಿ ಕೇಳಿಕೊಂಡು ನಿಲ್ಲಿಸಿದ್ದಪ್ಪಾಜಿ. ಸ್ವಾಮಿ ಸ್ನಾನ ಮಡಿಗಳ ಮಾಡುತ್ತಾರೆ, ಮಿಂದು ಮಡಿಗಳ ಉಡುತ್ತಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿಯೋ. ಎಡಗಡೆಗೆ ಕಂಡಾಯ, ಬಲಗಡೆಗೆ ತ್ರಿಶೂಲ, ಮುದ್ದಿನ ಜೋಳಿಗೆ ತೆಗೆದು ಮುಂಗೈಯಲ್ಲಿಡುಕೊಂಡು ಆ ತನ್ನ ಗುರುವಿನ ಬಲಿಗೆ ಮೆಲ್ಲ ಮೆಲ್ಲನೆ ಬಂದರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂದಾಯದ ಒಡೆಯ. ಓ ಲಿಂಗಯ್ಯ ದಯ ಮಾಡು. ಗುರುದೇವ ಪರಂಜ್ಯೋತಿ ಮಂಟೇದ ಲಿಂಗಯ್ಯ, ನಿಮ್ಮ ಪಾದರವಿಂದಕ್ಕೆ ಶರಣು ಶರಣಾರ್ಥಿ ಜಗದೊಡೆಯ. ಹೌದು. ನನ್ನನ್ನು ಯಾತಕ್ಕೋಸ್ಕರವಾಗಿ ಬರಮಾಡಿದ್ರಿ? ಯಾತಕ್ಕೋಸ್ಕರ ದೇವ? ಸಿದ್ದಪ್ಪಾಜಿ, ಹಾ. ಗಾಬರಿ ಆಗ್ಬೇಡ ಬಾರಪ್ಪ. ನಿನ್ನನ್ನು ಬರಮಾಡದಂತ ವಿಚಾರ ಏನು ಅನ್ನೋದಾದ್ರೆ, ನಾಳೆ ಕಲಿ ಎಳಿತ ಬಂದ್ಬಿಡ್ತು, ಕಾಲಿಕಾಲ ಉತ್ಪತ್ತಿ ಆಗೋಯ್ತು. ಹೌದು. ಇಂಥ ನರಮಾಂದ್ರ ಕಲಿಯಲ್ಲಿ ನಾನು ನನ್ನ ಕಣ್ಣಿನಿಂದ ನೋಡಬಾರದು, ಕನ್ನಡದಲ್ಲಿ ನಾನು ಕೇಳಬಾರದು. ಕಾಣು, ಈ ರಾಜ ಬೊಪ್ಪೇಗೌಡರ ನನಗೆ ನಾಳೆ ದಿನ ಒಪ್ಪಿಕೊಂಡ ಪುರು ಆಗ್ಬೇಕು. ಹೌದು. ಕುರುಬರ ಬೊಪ್ಪೇಗೌಡ ಕುರಿ ಕಟ್ಟಕ್ಕಿರ್ತಕ್ಕಂಥ ಸ್ಥಳದಲ್ಲಿ ನನಗೆ 12 ಆಳದ ಬಾವಿ ಆಗ್ಬೇಕು. ಹೌದು. ನಾನು ಅಲ್ಲಿ ಜೀವ ಸಹಿತವಾಗಿ ಐಕ್ಯ ಆಗ್ಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಅಂದ್ರಂತೆ. ಸ್ವಾಮಿ, ಗುರುದೇವ, ಕಲಿ ಬಂದ್ಬಿಡ್ತು ಅಂತೇಳಿ ಹೇಳ್ತಿದ್ರಲ್ಲ ಸ್ವಾಮಿ. ಕಲಿ ಅಂತ ಅಂದ್ರೆ ಏನು ಜಗದೊಡೆಯ? ಕಲಿ ಅಂತ ಅಂದ್ರೆ ಏನು ಅಂತೇಳಿ ಕೇಳ್ತಿದೆಯಲ್ಲ ಸಿದ್ದಪ್ಪಾಜಿ. ಹೇಳ್ತಿ ಕೇಳಪ್ಪ, ನಾಳೆ ಬರ್ತಕ್ಕಂತ ಕಲಿಯುಗವಲ್ಲ ಅಂತ ಕೇಳಿ ಆದರೆಗೆ ದೊಡ್ಡವರು ಯಾವ ರೀತಿಯಾಗಿ ನುಡಿತಾ ಇದ್ದಾರೆ.
ಅನ್ನ ಉಲ್ಟು ಕಾಣೋ ಹಳೆ ಸಿಗೊಲ್ಲ ಗಂಡುಲ್ಟು ಕಾಣೋ ಎಣ್ಣೆ ಸಿಗೊಲ್ಲ ಮಗನೇ ತಿನ್ನುವ ಅನ್ನವ ನೋಡು ಮಗನೇ ತೂಕ ಮಾಡಿ ಕೊಡಬೇಕು ಸೀತಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ ಗುರುಲಿಂಗಯ್ಯ ದಯ ಮಾಡೋ ಹೇಳಪ್ಪ ನನ್ನ ಕಂದ ಹೇಳಪ್ಪ ನನ್ನ ಕಂದ ನಾಳ ಕಲಿಯುಗದಲ್ಲಿ ಕೆರೆ ನೀರಿಗೆ ಕಿತ್ತಾಟ ಬಾವಿ ನೀರಿಗೆ ಬಡಲಾಟ ಒಳೆ ನೀರಿಗೆ ಒಡಲಾಟ ನಡೆಯ ದಾರಿಗೆ ಸುಂಟ ಕುಡಿಯೋ ನೀರಿಗೆ ಸುಂಟ ನಾಳ ಕಲಿಯುಗದಲ್ಲಿ ಮಗನೇ ತಿನ್ನುವ ಅನ್ನವ ನೋಡು ಮಗನೇ ತೂಕ ಮಾಡಿ ಕೊಡಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇರ ಗುರುಲಿಂಗಯ್ಯ ದಯ ಮಾಡೋ ಅದು ಒಳಗೆ ನನ್ನ ಕಂದ ನಾಳ ಕಲಿಯುಗದಲ್ಲಿ ಅಣ್ಣನ ಚಂದವ ನಾಳೆ ತಂಗಿನೇ ನೋಡಬೇಕು ತಂಗಿಯ ಚಂದವ ನಾಳೆ ಅಣ್ಣನೇ ನೋಡಬೇಕು ನಾಳ ಕಲಿಯುಗದಲ್ಲಿ ಅಣ್ಣನ ಹೆಂಡತಿ ಮೇಲೆ ತಮ್ಮ ಕಣ್ಮೊಡಗಬೇಕು ತಮ್ಮ ಹೆಂಡತಿಯ ಮೇಲೆ ಅಣ್ಣ ಕಣ್ಮೊಡಗಬೇಕು ನಾಳೆ ಮಾವ ತಂದ ಸೊಸಿಯ ನಾಳೆ ಮಾವನೇ ಕಂಟಾಡಬೇಕು ಸೀತಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ ಗುರುಲಿಂಗಯ್ಯ ದಯ ಮಾಡು ಅದು ಒಲದೇ ನನ್ನ ಕಂದ ನಾಳ ಕಲಿಯುಗದಲ್ಲಿ ಅರಮನೆ ಅನ್ನೋದು ಬರಮನೆಯಾಗಲೇಬೇಕು ಅರಸನ ಮಗಳು ನಾಳೆ ಹಾಳಾಗಿ ದುಡಿಬೇಕು ರಾಜನ ಪಟ್ಟ ಇಳಿಬೇಕು ರಾಣಿ ಪಟ್ಟ ಇರಬೇಕು ನಾಳ ಕಲಿಯುಗದಲ್ಲಿ ನಾಳೆ ವೀಸ ಇಲ್ಲದ ನಾರಿ ನಾಳೆ ದೇಶವನ್ನೇ ಆಳಬೇಕು ಸೀತಯ್ಯ ಸ್ವಾಮಿ ಬನ್ನಿ ನಾಳೆ ಅಪ್ಪನ ಮಾತಿಯಿಂದಾಗಿ ನಾಳೆ ಮಗನ ಮಾತು ಮುಂದಾಗಬೇಕು ಸೀತಯ್ಯ ಸ್ವಾಮಿ ಬನ್ನಿ ನಾಳೆ ಹತ್ಯೆ ಮಾತಿಯಿಂದಾಗಿ ನಾಳೆ ಸೊಸೆ ಮಾತು ಮುಂದಾಗಬೇಕು ಸೀತಯ್ಯ ಸ್ವಾಮಿ ಬನ್ನಿ ಅದು ಒಲದೇ ನನ್ನ ಕಂದ ಕೊತ್ತಿಗೆ ಕೊಂಗುಡಬೇಕು ಚಕ್ಕಿಗೆ ಮಳೆ ಬರಬೇಕು ನಾಳ ಕಲಿಯುಗದಲ್ಲಿ ಕಲ್ಲಿನ ಬಸವ ಗರಿಕೆಯ ಮೇಬೇಕು ಕಲ್ಲಿನ ಕೋಳಿ ಕೂಗಬೇಕು ನಾಳ ಕಲಿಯುಗದಲ್ಲಿ ಮಗನೇ ಎಣ್ಣೆ ಬತ್ತಿ ಇಲ್ಲದ ದೀಪ ಲೋಕವನ್ನೇ ಬೆಳಗಬೇಕು ಸೀತಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಒಳಗೆ ಗುರುಲಿಂಗಯ್ಯ ದಯ ಮಾಡು
ಚಿಕ್ಕಪ್ಪಾಜಿ ಕಲಿಯುಗ ಅಂತಂದ್ರೆ ಈ ರೀತಿ ಇರುತ್ತೆ ಅಂದ್ರಂತೆ. ಹಾ ಅದ್ರಲ್ಲೂ ದರಗೆ ದೊಡ್ಡವ್ರು ಹಾಡದಂತ ಮಾತು ಹೌದು, ಯಾವ್ದು ಸುಳ್ಳಾಗಿಲ್ಲ. ಯಾವುದು ಸುಳ್ಳಾಗಿಲ್ಲ. ಕೆರೆ ನೀರ್ಗೆ ಕಿತ್ತಾಟ, ಬಾವಿ ನೀರ್ಗೆ ಬಡದಾಟ. ನಮ್ಮ ಹೌದು ಮೀಟಿಂಗ್ ಶುರು ಆಯ್ತು ಅನ್ನಂಗದ ಆಗ್ಲಿ. ಮೀಟಿಂಗ್ ಮಾಡ್ಬೇಡಿ ಕರವ, ಅದಕ್ಕಂಗ್ ಮಾತಾಡರಿ. ಮಾತಾಡ್ತಾವ್ರ, ಇನ್ನೇನ್ ಮಾಡೋದು, ಅಪರೂಪಕ್ಕೆ ಸಿಕ್ಬಿಡ್ತಾರೆ ವಾರರ್ಗಿತ್ತಿರು, ಹಾ ಕಷ್ಟ ಸುಖ ಮಾತಾಡಕ್ಕೆ ಅಂತಾನೆ ಕೂತವ್ರ ಪಾಪ. ಆಗ ಮಾತಾಡ್ತಿದ್ರು, ಹೆಂಗ್ ಮಾತಾಡ್ತಿದ್ರು ಗೊತ್ತಾ ನಮ್ಮ ಹೆಂಗಸರು? ಹೇಗೆ? ತಾಯಿ ನಿಮ್ಮ ಅವ್ವ ಚೆನ್ನಾಗಿದ್ದಾಳ, ನಿಮ್ಮ ಅಪ್ಪ ಚೆನ್ನಾಗಿದ್ದಾನ, ಹಾ. ನಿಮ್ಮ ಮಾವ ಚೆನ್ನಾಗಿದ್ದಾನ ಅಂತಿದ್ರು. ನಿನ್ ಗಂಡ್ ಬಂದವ, ಹಾ. ನಿನ್ ಮೊಮ್ಮಗ ಚೆನ್ನಾಗಿ. ಈಗ ಹೆಂಗ್ ಮಾತಾಡ್ತಾರೆ ಅಂದ್ರೆ ನಮ್ಮ ಹೆಂಗಸರುಗಳು, ಈಗ ಹೆಂಗೆ? ತಾಯಿ ಹಾ ನಿನಗ್ ಬತ್ತಾ ಸರಾಜ್ ಅಕೌಂಟ್ ನೆನ್ನೆನೆ ಬತ್ತಂತೆ ಕಣಮ್ಮ, 2,000 ರೂಪಾಯಿ ಅಕೌಂಟ್ಗೆ. ಓಹೋ, ಹಿಂಗ್ ಮಾತಾಡ್ತಾರೆ. ಅಕ್ಕ ಓ ನಮ್ ಬೀದಿಗೆ ಇನ್ನೂ ಬಂದಿಲ್ಲ ಸರ್, ಅಯ್ಯೋ. ಡೌನ್ ಅಂತೆ, ಯಾಕೋ ಸರ್ವರ್ ಬಿಜಿ ಕಣ ಅಂದು ಅಂತಾರೆ. ನಾಳೆ ಆಗ್ತಾರಂತೆ ಅಂತಾರೆ. ಹಂಗೆ ಹಾ ಮೀಟಿಂಗ್ ಶುರು ಆಗದ, ಏನೋ ಆಡೋದ್ ಆಡ್ತಾವನೆ, ನಮ್ ಪಾಡನ ಮಾತಾಡಮ್ ಅಂದ್ಬಿಟ್ಟು. ಸಿದ್ದಯ್ಯ ಸಿದ್ದಯ್ಯ ಅಂತಾನೆ ನಮ್ಮೂರ್ ಸಿದ್ದೈನ ಬತ್ತೇನೆ ಒತ್ತರಕ್ಕೆ ಕಸದ ಮಕ್ರಿ ಒತ್ಕೊಂಡ್ ಅವನ್ನೇ ನೋಡಿದ್ರೆ ಆಗೋದಿಲ್ವ ಅನ್ನಂಗ ಆಗಲ್ಲ. ಹಂಗ ಆಗೈತೆ ಅವ್ರಿಗೆ. ಅದ್ರಲ್ಲೂ ಪಾಪ ನಮ್ ಹೆಣ್ಮಕ್ಳು ಕುಂತಿರೋದಕ್ ಬಹಳ ಸಂತೋಷ ಪಡ್ಬೇಕು ನಾವು. ಯಾಕೆ? ಆಳ ಮನೆ ಧಾರಾವಿನೆಲ್ಲ ಬಿಡ್ಬಿಟ್ಟು ಬಂದ್ ಕುಂತವ್ರ ಪಾಪ. ಓ ಹಿಟ್ಲರ್ ಕಲ್ಯಾಣ, ಪುಟ್ಟಕ್ಕನ ಮಕ್ಳು ಅನ್ಯಾವ್ದಾವೆ ಹಂಗೆ ಎಲ್ಲ ಕುಂತರ ಬಹಳ ಸಂತೋಷ. ಅದ್ರಲ್ಲಿ ಹರಿಕತೆ ಕಾದಂಬರಿ ಅಂದ್ರೆ ಈಗಿನ ಕಾಲದಲ್ಲಿ ಯಾರಪ್ಪ ಕುಂತ್ಕೊಂಡ್ ಕೇಳಿದ್ರು? ಹೌದು, ಯಾರು ಕೇಳಲ್ಲ. ಅದ್ರಲ್ಲಿ ಡಿಸ್ಕೋ ಡ್ಯಾನ್ಸ್ ಆಗಿದ್ರೆ ಕುಂತ್ಕ ಕೇಳ್ತಿದ್ರು. ಆಗ ಹರಿಕತೆ ನಡೀತೈತೆ, ನಾಟಕ ನಡೀತೈತೆ ಅಂದ್ರೆ ಸಾಕು, ಏನ್ 20-30 ಸೈಟ್ ಇಟ್ಕೊಂಡಂಗ್ ತಾರ್ಪಲಾಸ್ಕ ಕುತ್ಕತ್ತಿದ್ರು ಹಿಂಗೆ. ಈಗ ಯಾರಪ್ಪ ಕುಂತ್ಕೊಂಡರು? ಈಗ ಬಹಳ ಕಷ್ಟವಾಗ್ಬಿಟ್ಟದೆ. ಯಾಕೆ? ಅದ್ರಲ್ಲೂ ಡಿಸ್ಕೋ ಡ್ಯಾನ್ಸ್ ಅಂದ್ರೆ ಆರ್ಕೆಸ್ಟ್ರಾ. ಮಂಡ್ಯದಿಂದ ಚೀನ್ಸ ತರಿಸ್ಬಿಟ್ಟು ಆಡ್ತಿದ್ರು. ಹೆಂಗ್ ಗೊತ್ತಿದ್ದು ಗೊತ್ತಾ ನಾಟಕ ಅವಾಗ? ದಕ್ಷಜ್ಞ ನಾಟಕ ಇಟ್ಬಿಟ್ಟಿದ್ರೆ ದಕ್ಷ ಯಜ್ಞ ನಡೀತಿದ್ರೆ ಹೆಂಗಿರ್ತಿದ್ದು ಗೊತ್ತಾ? ಹೇಗೆ? ಸುರಲೋಕದಿಂದಿಳಿದ ಸೌಂದರ್ಯ ಲಹರಿ, ಆ ಚಂದ್ರಮನ ಕೈ ಹಿಡಿದ ಚಕೋರಿ ಸುಂದರಿ ಬಾ ದಿವ್ಯ ಸುಂದರಿ. ಕಲೆಯೇ ಎಲ್ಲ ರೋಹಿಣ ಬಾರೆ, ಕಲೆಯೇ ಎಲ್ಲ ರೋಹಿಣ ಬಾರೆ, ಬಾಳದಿ ಆನಂದದಿ, ಬಾಳದಿ ಆನಂದದಿ, ಕಾವ್ಯ ಸುಧಾ ಸಾರೆ ರೋಹಿಣ ಚಂದ್ರಮ್ಮ ಕಲೆಯೇ ಎಲ್ಲ ರೋಹಿಣ ಬಾರೆ. ಮಾಮರ ಕಂಪಲ್ಲಿ ನಿನ್ನ ಕೋಗಿಲೆ, ಮಧುರ ಗಾನವೇ ನಿನ್ನನವು. ಮಾಮರ ಕಂಪಲ್ಲಿ ನಿನ್ನ ಕೋಗಿಲೆ, ಮಧುರ ಗಾನವೇ ನಿನ್ನನವು. ನೀರ ನಿಲ್ಲ ಸವಿಗಾನ ಸುಖದಲ್ಲಿ ರಾಗವನು ಮರೆವರೇ ರೋಹಿಣ ಚಂದ್ರಮ್ಮ ನೀರಲ್ಲಿಲ್ಲ ಸವಿಗಾನ ಸುಖದಲ್ಲಿ ರಾಗವನು ಮರೆವರೇ, ರಾಗದಲ್ಲಿ ಲಯ ಜ್ಞಾನವ ತುಂಬಿಲಿ ನಟನವಾಡು ಚತುರೇ ರೋಹಿಣ ಚಂದ್ರಮ್ಮ ಕೋಮಲೆಯಲಿಲ್ಲ ಕಂಡು ನಾಚಿತು, ಕೋಮಲೆಯಲಿಲ್ಲ ಕಂಡು ನಾಚಿತು, ಆಡಿಲು ತನವಿನು ಕಲೆಯೇ ಎಲ್ಲ ರೋಹಿಣ ಬಾರೆ, ಬಾಳದಿ ಆನಂದದಿ, ಬಾಳದಿ ಆನಂದದಿ, ಕಾವ್ಯ ಸುಧಾ ಸಾರೆ ರೋಹಿಣ ಚಂದ್ರಮ್ಮ
ಇಂಥ ಸ್ವಲ್ಪ ಡಿಸ್ಕೋ ಡ್ಯಾನ್ಸ್ ಆಡ್ಕೊಂಡು ಆಡಿದ್ರೆ ಜನ ಕುತ್ಕತ್ತಿದ್ರು ಚೆನ್ನಾಗಿ, ಹೌದು ಅಲ್ವಪ್ಪ. ಅದ್ರಲ್ಲೂ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಎಂತ ಸೌಂದರ್ಯವತಿರು ಅಂದ್ರೆ ಹೇಗೆ? ಅವ್ರ ಸೌಂದರ್ಯನ ಅವರೇ ಹೊಗಳ್ಕತ್ತಿದ್ರು. ಹಾ ಹೆಂಗ್ ಹೊಗಳ್ಕತ್ತಿದ್ರು ನೋಡ್ಬೇಕು. ಹೇಗೆ? ಕರ್ಪೂರ ರಾಗೊಂಬೆ ನಾನು ನಿಲ್ಚಂತೆ ಬಳೆ ಬಂದೆ ನೀನು, ಕರ್ಪೂರ ರಾಗೊಂಬೆ ನಾನು. ಆಗಿನ ಕಾಲದಲ್ಲಿ ಕರ್ಪೂರದ ಗೊಂಬೆ ಕಣ್ಣಂಗಿವ್ನಿ ಅಂತಿದ್ರಿ ಹೆಣ್ಮಕ್ಳು. ಈಗಿನ ಕಾಲದ ಹೆಣ್ಮಕ್ಳು ಕೇಳ್ಬೇಕಪ್ಪ ಅವ್ರ ಸೌಂದರ್ಯ ಹೆಂಗ್ ಹೊಗಳ್ಕತ್ತಾರೆ ಅಂದ್ರೆ ಹೇಗೆ? ಏನ್ ಬೆಳಿಗ್ಗೆ 1 ಗಂಟೆ 15 ದಪ್ಪ ಕಣ್ಣಾಡಿ ನೋಡದೆ ಆಯ್ತದೆ. ಅವ್ರದೇ ಕನ್ನಡಿ ಆಗ್ಬಿಡ್ತದೆ. ನೋಡಿ 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 ಹೊಗಳ್ಕತ್ತಾರ ನೋಡ್ಬೇಕೀಗ. ಹೇಗೆ? ಲಕ್ಷ ಸೋಪ್ ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ, ಲಕ್ಷ ಸೋಪ್ ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ, ಇರ್ಲಿ ಬಾ ಇರ್ಲಿ ಬಾ ಇರ್ಲಿ ಬಾ 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 ಬಾ. ಹಿಂಗ್ ಹೊಗಳ್ಕತ್ರ ಈಗಿನ ಕಾಲದ ಹೆಣ್ಮಕ್ಳು. ಮೊನ್ನೆ ದಿನ ನಾನು ಹಿಂಗೆ ಮಂಡ್ಯ ಪಕ್ಕ ಚಂದಗಾಲು ಅಂತ ಗ್ರಾಮ, ನಾನು ಹಿಂಗೆ ಅಂದೆ ಲಕ್ಷ ಸೊಪ್ಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀವ್ನಿ ಎಂದೆ. ಪಾಪ ನಮ್ಮವ್ನಂಗ ಒಬ್ಬಮ್ಮ ಕುಂತಿದ್ದಾಳ, ಹ್ಞೂ ಕಪ್ಪ ಈಗ ತಾನೇ ಬಿದ್ದು ಬಂದೀವ್ನಿ ಅಂತ ಅಂದ್ಲು. ಹೆಂಗ್ ಬಿದ್ದೀಯವ ಅಂದೆ, ಹೇಳ್ದಿಯಲ್ಲಪ್ಪ ಲಕ್ಷ ಸೋಪು ಅಂತ. ನನ್ನ ಮೊಮ್ಮಗ ಸಂತೂರ್ ಸೋಪ್ ತಂದು ಮಾಡಿದೀವಿ, ಜಾರ್ ಬಿದ್ದೀವ್ನಿ ಅಂದ್ಲು. ಎಲ್ಲಿ ಬಿದ್ದೀಯವ ಅಂದ್ರೆ ಪುಣ್ಯಾದ ಗೀತಿ ಏನ್ ಅನ್ಬೇಕು, ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ನಾ ಜಾರಿ ಬಿದ್ದೆ ಮೈಯೆಲ್ಲ ಬಿಡ್ತು ಅನ್ನವ. ನೀನು ಒಳ್ಳೆ ಎಲ್ಲೆಲ್ಲ ಬಿದ್ರನ್ನೆಲ್ಲ ಬಂದು ಹೇಳ್ತೀಯ ಅಂದೆ. ನನ್ನ ಸಂಕಟ ನನಗೂ ಗೊತ್ತು ಕಣಪ್ಪ. 800 ರೂಪಾಯಿ ಖರ್ಚು ಮಾಡ್ಕ ಆಸ್ಪತ್ರೆಯಿಂದ ಈಗ ಬಂದೀವ್ನಿ ಅಂತೇಳಿ. ಹಂಗೆ ಆಗಿನ ಕಾಲದಲ್ಲಿ ತುಂಬ ಸೌಂದರ್ಯವತಿರಾಗಿದ್ರು, ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನ ಕೇಳ್ತಾ ಕುಂತಿದ್ರು. ನಮ್ಮ ಪುಣ್ಯಕ್ಕೆ ನೀವು ಕುಂತಿದ್ರಿ ಅಂದ್ರೆ ಅದು ನಮ್ಗೆ ಭಾಳ ಸಂತೋಷ. ಯಾಕಂದ್ರೆ ನಾವು ಎಷ್ಟೋ ಕಡೆ ಕಾರ್ಯಕ್ರಮಗಳಿಗೆ ಹೋಗಿ ಇಷ್ಟೊತ್ತಿಗೆಲ್ಲ ತಾರ್ಪಾಲ್ ಮಾಡಿಸ್ಕೊಟ್ಬಿಟ್ಟು ಬಂದ್ಬಿಡ್ತಿದ್ದು. ಹೌದು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕಥಾಭಾಗವನ್ನ ಮುಂದುವರ್ಸೋಣ. ದರೆಗೆ ದೊಡ್ಡವರು ಹಾಡದಂತ ಮಾತು ಒಂದು ಸುಳ್ಳಾಗಿಲ್ಲ, ಯಾವುದು ಸುಳ್ಳಾಗಿಲ್ಲ. ಕೆರೆ ನೀರಿಗೆ ಕಿತ್ತಾಟ, ಬಾವಿ ನೀರಿಗೆ ಬಡದಾಟ, ಒಳ ನೀರಿಗೆ ಒಡೆದಾಟ, ನಡೆಯದಾರಿ ಸುಂಕ, ಕುಡಿಯೋ ನೀರಿಗೆ ಸುಂಕ. ಹೌದು. ಎಲ್ಲ ಈಗ ಬರ್ಬೇಕಾದ್ರೆ ನಾವು ಟೋಲ್ ಗೇಟಿಗೆ ದುಡ್ಡು ಕಟ್ಬಿಟ್ಟು ಬಂದ್ವಲ್ಲ, ಅದೇ ನಡೆದಾರಿಗೆ ಸುಂಕ, ನಡೆದಾರಿ ಸುಂಕ ಅಲ್ವಪ್ಪ. ಹೌದು. 5 ರೂಪಾಯಿನ ಕಾಯಿನ ಹಾಕಿದ್ರೆ 20 ಲೀಟರ್ ನೀರು, 10 ರೂಪಾಯಿ ಕೊಟ್ರೆ ಅರ್ಧ ಲೀಟರ್ ನೀರು. ಅದೇ ಕುಡಿಯೋ ನೀರಿಗೆ ಸುಂಕ. ಕುಡಿಯೋ ನೀರಿಗೆ ಸುಂಕ. ಹೌದು. ಅದ್ರಲ್ಲೂ ಅಪ್ಪನ ಮಾತು ಹಿಂದಾಗಿ ಮಗನ ಮಾತು ಚಂದಾಗೆ ನಡೀತಾ ಐತೆ, ಮುಂದಾಗಿ ಅತ್ತೆ ಮಾತು ಹಿಂದಾಗಿ ಸೊಸೆ ಮಾತು ನಡೀತಾ ಐತೆ. ಅತ್ತೆ ಕಂಡ್ರೆ ಸೊಸೆಗಾಗಂಗಿಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಂಗಿಲ್ಲ. ಅದ ಹೆಂಗಪ್ಪ? ಹೆಂಗಂದ್ರೆ ಅಟ್ಟಿ ಮುಂಚರಿಕೆ ಅದ್ರ ನಾಯಿ ಬತ್ತು ಅಂದ್ರೆ ಸಾಕು, ಎಣೆ ತಕ ಹೆಂಗ್ ಬೈದಾಡ್ತಾರ ಗೊತ್ತಾ? ಹೇಗೆ? ಅವ್ವ 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 ಅವ್ವ, ಈ ಆಳ ಮನೆ ನಾಯಿ ಇನ್ನು ಯಾಕೆ ಇಲ್ಲೇ ಉಳಿಸ್ಕೊಂಡಿದ್ದ ಕಾಣಿ, ಎಲ್ಲಾ ನಾಯಿಗಳಿಗೂ ಸಾವು ಬತ್ತ ಕೂತದೆ, ನಮ್ಮ ಅಟ್ಟಿ ಮುದ್ದಾಗಿ ಇನ್ನೂ ಸಾವು ಬರ್ಲಿಲ್ಲ ಅಂತ ಬೈಕತ್ತಾಳೆ. ಸೊಸೆ ಬೈತಾಳೆ ಅತ್ತೆನ. ಅತ್ತೆ ಗೊತ್ತಿವಳು ನನಗೆ ಬೈತಾಳೆ ಅಂತ. ಅವಳೇನಂತಾಳೆ? ಹೆಂಗ್ ಬೈತಾಳೆ ಗೊತ್ತಾ? ಕಿಟಕಿ ಮುಂಚರಿಕೆ ಯಾವ್ದಾರ ಕೊತ್ತಿ ಬತ್ತು ಅಂದ್ರೆ ಸಾಕು, ಅವ್ವ ಅವ್ವ ಅವ್ವ, ಈ ನನ್ ಮಗ ತೆಳ್ಳಗದೆ ಬೆಳ್ಳಗದೆ ಕೆಂಚ್ಗದೆ ಅಂದ್ಬಿಟ್ಟು ಆಳ ಮನೆ ಕೊತ್ತಿ ಅದೆಲ್ಲಿ ಹಿಡ್ಕ ಬಂದು ಕಾಣಿಕಣಪ್ಪ. ಬಂದಾಗ ಒಳ್ಳೆ ಮಳ್ಳಿ ಇದ್ದಂಗಿತ್ತು, ಈಗ ನೋಡಿ ಹೆಂಗ್ ಎಗ್ರಾಡ್ತದೆ ಅನ್ನಿಸ್ತದೆ. ಓಹೋ, ಅತ್ತೆನು ಬೈಕ. ಒಂಟಿಯಾಗಿ ಸಿಗಾಕಬೇಕು, ಕಣ್ಣನ್ ಗುಳ್ಳೆ ಮೀಟ್ ಬಿಡ್ತೀನಿ ಅಂತಾಳೆ. ಓಹೋ, ಹಂಗೆ ಗೊತ್ತಾಗುತ್ತೆ. ದರೆಗೆ ದೊಡ್ಡವ್ರು ಹಾಡದಂತ ಮಾತು ಒಂದು ಸುಳ್ಳಾಗಿಲ್ಲ. ಹೌದು. ಅದ್ರಲ್ಲೂ ಮನೆ ದಿನ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಹೋಗಿದ್ದು, ಅತ್ತೆ ಸೇವೆ ಎಷ್ಟ್ ಚೆನ್ನಾಗ್ ಮಾಡ್ತಿಲ್ಲ ಅಂದ್ರೆ ಪುಣ್ಯಾದ್ ಗಿತ್ತಿ ಎಷ್ಟು ಮುಯ್ಕೊಡಕ್ ಹೋಯ್ತಿದ್ರು. ಅತ್ತೆ ಕೊರೋನಾ ಗಿರೋನ ಬಂದ್ಬಿಟ್ಟದ್ರು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ ಅಂದ್ರೆ ದರದರ್ನ ಹೇಳಕ್ ಹೋಯ್ತವಳೆ. ಡಿಸ್ಟೆನ್ಸ್. ನೀನ್ ಊಟ ಮಾಡಕ್ ಹೋಯ್ತಿದ್ರು, ಅಲ್ಲಿ ಬಹಳ ಸಂತೋಷ ಆಯ್ತು. ಹೆಂಗಾಯ್ತು ಅಂದ್ರೆ, ಅತ್ತೆ ನೀವು ಕುಂತ್ಕೊಳ್ಳೋ ಸ್ಥಳ ಚೆನ್ನಾಗಿರ್ಬೇಕು, ಊಟಕ್ಕೆ ಕುಂತ್ಕೊಳ್ಳಿ ಅಂದ್ಬಿಟ್ಟು ಏನ್ ಚೇರ ತಕೊಂಡ್ ದುಂಬ ಹೊಡೆದಿದೆ ಕೂರ್ಸುದ್ಲು. ಪರವಾಗಿಲ್ಲ ಕಣ, ಅತ್ತೆ ಸೇವೆ ಚೆನ್ನಾಗ್ ಮಾಡ್ತಾಳೆ ಅಕ್ಕ ಅನ್ಕೊಳ್ಳಿ. ಇನ್ನೇನ್ ಊಟ ಆಯ್ತು, ಕೈ ತೊಳೆಯಕ್ ಹೋಗ್ಬೇಕು. ಅತ್ತೆ ಅಲ್ಲಿ ಪಾಚಿ ಕಟ್ಬಿಟ್ಟದೆ, ಜಾರ್ಗಿರ್ ಬಿದ್ಬಿಟ್ಟರಿ ಅಂತ ಅಂದ. ಅಯ್ಯೋ ಇನ್ನೇನ್ ಮಾಡಂಗಿದ್ದದ ಅಂದ್ಬಿಟ್ಟು ಜಗ್ಗಲ್ ತಕೊಂಡ್ ನೀರ್ ಕೊಟ್ಟ. ಬಹಳ ಸಂತೋಷ ಆಯ್ತು. ಅವ ಪಡೆದ್ರ ನಿನ್ನಂತ ಸೊಸೆ ಪಡಿಬೇಕು ಕಣವ ಅಂದೆ. ಏನವ ಅಂದು, ಏನಪ್ಪ ಅಂದ್ಲು. ಯಾಕೆ ಅಂದ್ರೆ, ಏನವ ಇಂತ ಸೇವೆ ಮಾಡ್ತಾವಳ ನಿನ್ ಸೊಸೆ, ನಮ್ಮ ಅತ್ತೆ ಕುಂತ್ಕಳ ಸ್ಥಳ ಚೆನ್ನಾಗಿರ್ಬೇಕು, ಜಾರ್ಗಿರ್ ಬಿದ್ಬಿಟ್ಟವಳ ಅಂದ್ಬಿಟ್ಟು ಸೇಫ್ಟಿ ಮಾಡ್ಕತ್ತವಳೆ ಅಂದಿದ್ದೀಯ. ಹೌದು. ಅವಳು ನನ್ ಸೇವೆ ಮಾಡ್ತಾವಳೆ ಅನ್ಕೊಂಡಿದೆಯಪ್ಪ. ಮದ್ವೆಗ್ ಬರ್ಬೇಕಾದ್ರೆ ಅವಳು ರೇಷ್ಮೆ ಸೀರೆಯ ನಾನು ಉಟ್ಕೊಂಡ್ ಸೀರೆ ಸೇಫ್ಟಿ ಮಾಡ್ಕತ್ತವಳೆ ಅಂತ. ಹೌದು. ಆ ಪುಣ್ಯಾತ್ಕಿತಿ ಅತ್ತೆ ಸೇವೆ ಮಾಡ್ತಾ ಇಲ್ಲ, ಇನ್ನೇನ್ ಮಾಡ್ತಾಳೆ? ತನ್ನ ಸೀರೆ ಸೇಫ್ಟಿ ಮಾಡ್ಕತ್ತವಳೆ. ಯಾವ ಸೀರೆಯಪ್ಪ? ರೇಷ್ಮೆ ಸೀರೆ. ರೇಷ್ಮೆ ಸೀರೆ. ಹಂಗೆ ದರೆಗೆ ದೊಡ್ಡವ್ರು ಹಾಡ್ತಕ್ಕಂಥ ಮಾತು ಒಂದು ಹುಸಿಯಾಗ್ಲಾರ್ದು ಅಂತೇಳಿ ಪರಂಜ್ಯೋತಿ ಮಧ್ಯದಲ್ಲಿಂಗಯ್ಯ ನಿಮ್ಮ ಪಾದಾರವಿಂದಕ್ಕೆ ಶರಣಾರ್ಥಿ ಜಗದೊಡೆಯ. ಹೌದು. ಕಲಿ ಬಂದ್ಬಿಡ್ತು ಅಂತ ಅಂದ್ರೆ ಈ ರೀತಿ ಇರ್ತಿದಂತೆ ನಾನು ತಿಳಿದಿರಲಿಲ್ಲ ಅಂದಾಗ ನನ್ನಿಂದ ಏನಾಗಬೇಕು ಜಗದೊಡೆಯ ಅಂತೆ. ಹೌದು. ಆಗ ನೋಡು ಸಿದ್ದಪ್ಪಾಜಿ, ನನಗೆ ನಾಳ ಬರುವ ಕಲಿಯ ಕಣ್ಣಾರ ನೋಡಲಾರೆ ನಾನು. ಹೌದು.
ರಾಜಗೋಪೇಗೌಡರ ನಾಳೆ ನನಗೆ ಒಪ್ಪಿಕೊಂಡ ಪುರವಾಗಬೇಕು ಕಾಣೋ. ನನಗೆ 12 ಆಳದ ಬಾವಿ ಆಗ್ಬೇಕಾಗಿದೆ. 12 ಆಳದ ಬಾವಿ ಆಗ್ಬೇಕು ಅಂದ್ರೆ ನನಗೆ ಕಬ್ಬಿಣದ ಹಾಯ್ದಾನಗಳಾಗ್ಬೇಕು. ಕಬ್ಬುಣದ ಆಯ್ದಾನ ಅಂದ್ರೆ ಕಬ್ಬಿಣದ ಲಾಂಛನವಾಗಬೇಕು. ಹೌದು. ಎಳಗುದಲಿ ಮೊಳಗುದಲಿ ದೊಡ್ಡಾರೆ ಚಿಕ್ಕಾರೆ 12 ಆರೆ ಕೋಲುಗಳು 12 ತೊಲೆಗಂಬಗಳು 12 ತಕ ದಬಕಗಳಾಗಬೇಕು ಸ್ವಾಮಿ. ದಬಕಗಳು ನಮ್ಗೆ ಹಾಕ್ಬೇಕು ಅಂದ್ರೆ ಹೌದು. ಆಗಿದ್ಮೇಲೆ ಸ್ವಾಮಿ ಕಬ್ಬಣ ಬೇಕು ಅಂತ ಹೇಳಿ ಹೇಳ್ತಿದಿರಲ್ಲ ಸ್ವಾಮಿ. ಕಬ್ಬಣ ಸಿಗ್ತಕ್ಕಂತ ಸ್ಥಳ ಯಾವ್ದಿದೆ ಅಂದ್ರಂತೆ. ಆಹಾ. ಹೇಳ್ತೀನಿ ಕೇಳಪ್ಪ ಸಿದ್ದಪ್ಪಾಜಿ ಅಂತ ಹೇಳಿ. ಹಾ. ಮಗನೇ ಈಶಾನ್ಯದ ಮೂಲೆಯೊಳಗೆ ಕಾಣುತ್ತೈತೆ ನೋಡು ಮಗನೇ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಡಾಳ ಲಿಂಗಪ್ಪ ನೀವೇ ಬನ್ನಿ. ಈಶಾನ್ಯದ ಮೂಲೆ ಈಶಾನ್ಯದ ಮೂಲೆ ಕುಬೇರನ ಮೂಲೆ ಕಣ್ಣಿಗೆ ಸ್ವಲ್ಪ ಹತ್ರ ಕಾಲಿಗೆ ಸ್ವಲ್ಪ ದೂರ ಕಾಡಲ್ಲ ಮೇಡಲ್ಲ ಕೇಳಪ್ಪ ನನ್ನ ಕಂದ. ನಿನ್ನ ಜಾತಿಯವರು ನಿನ್ನ ಮತದವರು ಬ್ರಹ್ಮ ಪಂಚವಾಳದವರು ಅಲಗೂರು ಎಳಬೀದಿ ಜಿಲ್ಲಪುರ ಎಳಬೀದಿ ನಿನ್ನ ಜಾತಿ ಒಂದಕರ ಮನೆಗೆ ನೀನು ಪ್ರಯಾಣ ಮಾಡು ಮಗನೇ. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಓ ಜ್ಯೋತಿ ಲಿಂಗಯ್ಯ ಬನ್ನಿ. ಅಪ್ಪ ಮಟ್ಟದ ಲಿಂಗಯ್ಯ ಎಂತ ಮಾತು ಅಂತೇಳಿ ಹಾಕ್ತಿದ್ರಿ ಸ್ವಾಮಿ. ನನ್ನ ಜಾತಿಯವರು ನನ್ನ ಮತದವ್ರ ಮನೆಗೆ ಹೋಗಿ ಕಬ್ಬಿಣದ ಹಾಯ್ದಾನವನ್ನು ತಕೊಂಡು ಬಾ ಅಂತ ಹೇಳ್ತಿದ್ರಲ್ಲ ಸ್ವಾಮಿ. ನನ್ನ ಜಾತಿ ಮತದವರು ಅಂದ್ರೆ ಸುಮ್ಮನೆ ಅಂತೇಳಿ ನೀವು ತಿಳ್ಕೊಂಡಿದ್ದೀನಪ್ಪ. ಇದುವರೆಗೂ ಆಯ್ತು ಅಲಗೂರು ಜಿಲ್ಲಾಪುರಕ್ಕೆ ಯಾರು ಹೋಗಿಲ್ಲ ಸ್ವಾಮಿ. ಹಾ. ಹೋಗಿರ್ತಕ್ಕಂಥವ್ರು ಹಾ. ಹಿಂತಿರುಗಿ ಯಾರು ಬಂದಿಲ್ಲ ಬಂದಿಲ್ಲ ಸ್ವಾಮಿ. ಅಪ್ಪ. ಅಲಗೂರು ಹೆಸರು ಕೇಳಿದರೆ ಹೊಟ್ಟೆ ಕರ್ಮವೆಲ್ಲ ನಡುಗುತ್ತಾ ಇದೆ ಸ್ವಾಮಿ. ಗುರುವೇ ಕಳಗಬೇಡಿ ದೇವಾ ಗುರುವೇ. ಅಪ್ಪ ಹಲಗೂರು ಹೆಸರ ಕೇಳಿದರೆ ನನ್ನ ಹೊಟ್ಟೆ ಗರ್ಭ ನಡುಗುತ್ತೈತೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಪಾದ ಬಿದ್ದು ಬೇಡಿ ಕೇಳವರೇ ಸ್ವಾಮಿ ನನ್ನ ನಿಲ್ಲಿಸಿದ್ದಪ್ಪಾಜಿ. ನಿಮ್ಮ ಪಾದ ಬಿದ್ದು ಬೇಡುತ್ತೀನಿ ಕಳಿಗಬೇಡಿ ನಿಮ್ಮ ಪಾದ ಸಿದ್ದಯ್ಯ ಸ್ವಾಮಿ ಬನ್ನಿ ಪಾವಾಡ ಲಿಂಗಪ್ಪ ನೀವೇ. ಬನ್ಯ ಅಪ್ಪ ಭಟ್ಟೆದ ಲಿಂಗಯ್ಯ ನಿಮ್ಮ ಪಾದವನ್ನು ಬಿದ್ದು ಬೇಡ್ತೀನಿ ಸ್ವಾಮಿ. ನನ್ನನ್ನು ಮಾತ್ರ ಹಲಗೂರು ಜಿಲ್ಲಾಪುರ ಕಳಿಸಬೇಡಿ ಅಂದ್ರಂತೆ. ಹೌದು. ಯಾಕಪ್ಪ ಸಿದ್ದಪ್ಪಾಜಿ ಯಾಕಪ್ಪ ಹಲಗೂರು ಜಿಲ್ಲಾಪುರಕ್ಕೆ ಹೋಗಲ್ಲ ಅಂತ ಹೇಳಿ ಗುರು ಮಾತ್ರ ನೀನು ತಿರಸ್ಕರಿಸ್ತಿದೆಯೇನೋ. ಹಾ. ಆಗಿದ ಮೇಲೆ ಗುರು ಮಾತ್ರ ನೀನು ತಿರಸ್ಕರಿಸ್ತೀಯೇನೋ ಸಿದ್ದಪ್ಪಾಜಿ. ಆಹಾ. ಗುರುದೇವ ಇದುವರೆಗೂ ಆಯ್ತು ಹಲಗೂರು ಜಿಲ್ಲಾಪುರಕ್ಕೆ ಹೋಗಿರ್ತಕ್ಕಂಥವ್ರು ಯಾರು ಬಂದಿರ ಮಂತ್ರಗಾರ ತಂತ್ರಗಾರ ಕೊಳ್ಳೆಗಾರನ ಮಹಾಪೀಳಿದವರು ಬುಡುಬುಡುಕಿ ದಾಸಯ್ಯ ಜೋಗಯ್ಯ ಗುಡ್ಡಯ್ಯ ಅಂತೇಳಿ ಹೋಗಿರ್ತಕ್ಕಂಥವ್ರು ಯಾರು ಬಂದಿಲ್ಲ ಸ್ವಾಮಿ. ಬಂದಿಲ್ಲ ಸ್ವಾಮಿ. ನಾನೇನಾದ್ರೂ ಹೊಂಟೋಗ್ಬಿಟ್ರೆ ನನ್ನ ಜೀವ ಸಹಿತವಾಗುಳಿಸ್ತಾರಪ್ಪ. ಆಹಾ. ನಾನ್ ಮಾತ್ರ ಹೋಗಲಾರೆ ಅಂತ ಅಂದ್ರಂತೆ. ಶಿವ ಶಿವ. ಆಗದ ಕೂಡಲೇ ಸಿದ್ದಪ್ಪಾಜಿ ಗುರುವಾರ್ತಕ್ಕಂಥ ಮಾತನ್ನು ತಿರಸ್ಕರಿಸಿದೆಯಲ್ವಾದ್ರೆ ನನಗೆ ನೀನು ಶಿಷ್ಯನಲ್ಲ ನಿನಗೆ ನಾನು ಗುರುವಲ್ಲ. ಕಟ್ಟಿರ್ತಕ್ಕಂಥ ಮಡಿಯನ್ನು ಬಿಚ್ಚಾಕಿ ಕೊಟ್ಟಿರ್ತಕ್ಕಂಥ ಜೋಳಿಗೆ ಮನೆಗೆ ಹೊಟ್ಟೋಗು. ಲಕ್ಷಿಕನ ಮಗನ ತಂದು
ಶುಕನ ಮಾಡಿ ಪಾಳೆಗಾರನ ಮಗನ ತಂದು ಪರದೇಸಿ ಮಾಡಿ ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮಗುರುವೇ ಮಂಟ್ಯದ ಲಿಂಗಯ್ಯ. ಹೋಗಲಾರೆ ಅಲಗೂರಿಗೆ ನಾನು ಮನ್ಮನಿಸಲ್ಲ ಧರ್ಮಗುರುವೆ ನೀನು. ಹೋಗಲಾರೆ ದಾನವ ತಿಳಿದಿಲ್ಲ ಪಂಚವಾಳದವರು ಧರ್ಮವರಿತಿಲ್ಲ. ನನ್ನಿ ವೇಷವ ನೋಡಿ ಜಂಗುಮಲೆಂದು ಜರಿದು ನಗುವರಲ್ಲ. ಗುರುವೇ ಅರಲ್ ಜ್ಯೋತಿ ಊರುಟ್ಟಿದ ಕಾಲಕ್ಕೂ ಆ ಊರಿಗೆ ಯಾರು ಹೋದವರಲ್ಲ. ಹಿಂದೂ ಮಾರಿಯರುಟೋ ನಾವು ಹೋದರೆ ನನಗೂ ಉಳಿವಿಲ್ಲ. ನಿಮ್ಮ ಪಾದದಲ್ಲೇ ಈ ಪ್ರಾಣ ಹೋಗಲಿ, ಈ ನನ್ನ ಕಣ್ಣೀರು ನಿಮಗೆ ಹರುವಾಗಲಿ. ನನ್ನನ್ನು ಕಳಿಸದಿರಿ ಸ್ವಾಮಿ, ನನ್ನನ್ನು ಕಳಿಸದಿರಿ. ಹೋಗಲಾರೆ ಅಲಗೂರಿಗೆ ನಾನು ಮನ್ಮನಿಸಿಲ್ಲ ಧರ್ಮಗುರುವೆ ನೀನು. ಹೋಗಲಾರೆ ಕಬ್ಬಿಣದ ಭಿಕ್ಷೆ ಕೇಳಲು ಪಂಚವಾಳದವರು ಸುಮ್ಮನೆ ಬಿಡುವರೇನಯ್ಯ. ಕಾಳಮ್ಮನ ಗುಡಿಗೆ ತಳ್ಳಿ ನನ್ನನು ಬಲಿಯಲ್ಲೇ ಕೊಡುವರಯ್ಯ. ಗುರುವೇ ಅಯ್ಯೋ ಏಳು ಜನ ಪಾಳೆಗಾರರು ಜಿಲ್ಲಾಪುರವ ಕಟ್ಟಿಯಾಳುವರೆಯ. ಕಾದಗಟ್ಟಿಯ ಮೇಲೆ ಕೂರಿಸಿ ನನ್ನ ಪವಾಡ ಮಾಡಿಸುವರೆಯ.
ಹಣ್ಣೆ ಭಸ್ಮವ ನೋಡಿ ಉಲುಮೆ ಬೂದಿ ಅನ್ನುವರಲ್ಲ, ಕಪ್ಪು ತಿಲಕವ ನೋಡಿ ನಾಚಿಸಿ ನಗುವರಲ್ಲ, ಅಲ್ಲಿಗೆ ಹೇಗೋಗಲಿ ನಾನು, ಅಲ್ಲಿಗೆ ಹೇಗೋಗಲಿ, ಹೋಗಲಾರೆ ಹಲಗೂರಿಗೆ ನಾನು, ಮಲ್ಲಿಸಿಲ್ಲ ಧರ್ಮಗುರುವೆ ನೀನು, ಹೋಗಲಾರೆ. ತಂದೆ ತಾಯಿ ಇಲ್ಲದ ಈ ತಬ್ಬಲಿಗೆ ಎಲ್ಲ ಮೂಲಿನಿ ದೇವಾ, ನೀನೇ ಕೈ ಬಿಟ್ಟ ಮೇಲೆ ಮಲ್ಟೇದ ಸ್ವಾಮಿ ಕಾಯುವರ್ಯಾರಿಲ್ಲ, ಗುರುವೇ ಅಪ್ಪಾಜಿ ನೊಂದು ಹಳುವಾಗ ಕಳ್ಳೀರೊರಿಸೋ ತಾಯಮ್ಮ ನನಗಿಲ್ಲ, ಎಲ್ಲಿ ಹೋಗಲಿ ನಾವು ಪ್ರಭುವೇ, ಯಾರ ಸೇರಲಿ ನಾನು, ಬಂದು ಬಳಗವ ನಾ ತೊರೆದಿಡುವೆ, ನಿನ್ನನ್ನೇ ನಂಬಿ ನಾ ಬಂದಿರುವೆ, ಕಾಯೋ ಧರ್ಮಗುರುವೇ ಸ್ವಾಮಿ, ಕಾಯೋ ಧರ್ಮಗುರುವೇ, ಹೋಗಲಾರೆ ಹಲಗೂರಿಗೆ ನಾನು, ಮನ್ನಿಸಿಲ್ಲ ಧರ್ಮಗುರುವೇ ನೀನು, ಹೋಗಲಾರೆ. ಗುರುವೆ ನೀ ಕೇಳ ಬಸವ ಬೆಟ್ಟವನೆ ಬೆಳ್ಳಿಯ ಮಾಡಿ ನಾ ತರುವೆ, ಇನ್ನು ಬೇಕೆನ್ನು ಕುಂದೂರು ಬೆಟ್ಟವ ಚಿನ್ನವ ಮಾಡಿ ನಾ ಕೊಡುವೆ, ಪ್ರಾಣ ಬೇಕೆಂದು ಗುರುವೆ ನೀ ಕೇಳ ಪ್ರಾಣವನೇ ನಿನಗರ್ಪಿಸುವೆ, ಕಾಪಾಡೋ ಅಂತೆವಾ ನಿಂಗೆಯ ಅಪ್ಪ ಮಧ್ಯದಲ್ಲಿ ಎಷ್ಟು ಕೇಳ್ಕೊಂಡ್ರು ಎಷ್ಟು ಬೇಡ್ಕೊಂಡ್ರು ಈ ನಿಮ್ಮ ಕಣ್ಣಿನ ಮೇಲೆ ಕನಿಕರಾತ್ಮಕತೆ ಬರಲಿಲ್ವಲ್ಲ ಸ್ವಾಮಿ ಅಂತೇಳಿ ದುಃಖವನ್ನು ಮಾಡುವಾಗ, ಸಿದ್ದಪ್ಪಾಜಿ ಗುರುವಾಂತಕ್ಕಂಥ ಮಾತನ್ನು ತಿರಸ್ಕರಿಸಿದೆ ಎನ್ನುವುದಾದ್ರೆ, ನೀನು ನನ್ನ ಶಿಷ್ಯನಲ್ಲ, ನಾನು ನಿನ್ನ ಗುರುವಲ್ಲ, ಕಟ್ಟಿರ್ತಕ್ಕಂಥ ಮಣಿಯನ್ನು ಬಿಚ್ಚಾಕಿ ಕೊಟ್ಟಿರ್ತಕ್ಕಂಥ ಜೋಳಿಗೆ ಮಡಿಗೆ ಹೊಟ್ಟೋಗು. ಹಾಗಂದು ಕೂಡಲೇ ಸಿದ್ದಪ್ಪಾಜಿ ಅವರು ಕಣ್ಣಲ್ಲಿ ಕಣ್ಣೀರಿನ ಕಡೆಗೆ ದುಃಖವನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀ ರಮಣ ಗೋವಿಂದ.